Good morning, dear student. Welcome to Physics Bridge course continued part. So, in previous class, we have learned about logarithm. So, logarithm is nothing but to get the given number, we need to increase the power of a base. Okay, and if suppose 81 is a given number, to get 81, we need to increase 3 to the power. Okay, so this is what we call logarithm. So, logarithm is classified into two types, common logarithm and natural logarithm. Common logarithm is also called Neperian logarithm because the concept of this logarithm was invented by a British physicist or British scientist. His name is Neperian. Okay, so ಕಾಮನ್ ಲಾಗರಿದಮ್ ಅಂತ ಹೇಳಿದ್ರೆ ಲಾಗ್ ಟು ದ ಬೇಸಲ್ಲಿ 10 ಇದ್ದರೆ ಅದನ್ನು ನಾವು ಕಾಮನ್ ಲಾಗರಿದಮ್ ಅಂತ ಹೇಳ್ತೀವಿ. ಇಫ್ ಸಪೋಸ್ ಲಾಗ್ ಬೇಸಲ್ಲಿ ಇದ್ದರೆ ಸ್ಮಾಲ್ ಇದ್ದರೆ ನಾವು ಅದನ್ನು ನ್ಯಾಚುರಲ್ ಲಾಗರಿದಮ್ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ದ ವ್ಯಾಲ್ಯೂ ಆಫ್ ಈಸ್ ಕಾನ್ಸ್ಟೆಂಟ್, ದಟ್ ಈಸ್ 2.71828. ಓಕೆ, ಸೊ ಟು ಕನ್ವರ್ಟ್ ನ್ಯಾಚುರಲ್ ಲಾಗ್ ಟು common logarithm, we need to multiply 2.303. Okay, so last class we have learned without using calculator how to calculate or how to find out the log of a given number. So this is what we have learned. Okay, ಸೊ ನಾನು ನಿಮಗೆ ಹೇಳಿದ್ದೆ ಲಾಗರಿದಮ್ ಅಂತ ಒಂದು ಬುಕ್ ಸಿಗುತ್ತೆ, ಆ ಬುಕ್ಕಲ್ಲಿ ನಿಮಗೆ ಲಾಗರಿದಮ್ ಟೇಬಲ್ ಸಿಗುತ್ತೆ. ಜಸ್ಟ್ ಐ ವಿಲ್ ಶೋ ಯು, ಸಿ ಅಬ್ಸರ್ವ್ ಹಿಯರ್. ಸೊ ಈ ಥರ ಟೇಬಲ್ ಇರುತ್ತೆ. ಸೊ ಈ ಟೇಬಲಲ್ಲಿ ಫಸ್ಟ್ ಕಾಲಮ್ನ ನಾವು ಮೇಯ್ನ್ ಕಾಲಮ್ ಅಂತ ಹೇಳ್ತೀವಿ ಆ್ಯಂಡ್ ಈ ಕಾಲಮ್ನ ಡಿಫ್ರೆನ್ಸ್ ಕಾಲಮ್ ಅಂತ ಹೇಳ್ತೀವಿ. ಇದಿಲ್ಲೇ ಕೊಟ್ಟಿರ್ತಾರೆ, ಡಿಫ್ರೆನ್ಸ್ ಮೇಯ್ನ್ ಡಿಫ್ರೆನ್ಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ 10ಇಂದ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ಲಾಗರಿದಮ್, ಅಪ್ ಟು 99ವರೆಗೂ ಇರುತ್ತೆ. ಓಕೆ, ಸೊ 4 ಡಿಜಿಟ್ ಕೊಟ್ಟರೆ ಹೇಗೆ ನಾವು ಲಾಗ್ ಫೈಂಡ್ ಔಟ್ ಮಾಡಬೇಕು? ಸೊ ಲಾಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಆರ್ ಯು ಹ್ಯಾವ್ ಟು ಸಿ even if the given number is less than 1 or greater than 1 ಅಂತ. So I'm already told you log is obtained by adding characteristic plus mantissa. ಓಕೆ, ಸೊ ನಿಮಗೆ ನಾನು ಸರ್ಟನ್ ಹೋಮ್ವರ್ಕ್ ಪ್ರಾಬ್ಲಮ್ಸ್ನ ಕೊಟ್ಟಿದ್ದೆ, ಅಸೈನ್ಮೆಂಟ್ ಕೊಟ್ಟಿದ್ದೆ. ಸೊ ಅಸೈನ್ಮೆಂಟ್ನ ಸಾಲ್ವ್ ಮಾಡಬೇಕಾದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಅಂದರೆ ಕೆಲವೊಬ್ಬರು ತುಂಬ ಚೆನ್ನಾಗಿ ಸಾಲ್ವ್ ಮಾಡಿದ್ದೀರಾ, ಬಟ್ ಕೆಲವೊಬ್ಬರು ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಇದನ್ನು ಒಂದ್ಸಲ ರಿವೈಸ್ ಮಾಡಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲಾಗ್ ಅಂತ ಹೇಳಿದ್ರೆ ಒಂದು ನಂಬರ್ ಕೊಟ್ಟಾಗ, ಸೊ ಇಫ್ ಸಪೋಸ್ ಫೈಂಡ್ ಲಾಗ್ ಆಫ್ 390 ಅಂತ ಒಂದು ನಂಬರ್ ಕೊಡ್ತಾರೆ. ಓಕೆ, ಸೊ ಈಗ ನೀವು ಈ ನಂಬರ್ನ ಜಸ್ಟ್ ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗುತ್ತೆ. ಬಿಕಾಸ್ ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗಲ್ಲಿ 2 ಕೇಸಸ್ ಬರುತ್ತೆ. ಇಫ್ ಗಿವನ್ ನಂಬರ್ ಈಸ್ ಗ್ರೇಟರ್ ದೆನ್ 1, ಓಕೆ, ಗ್ರೇಟರ್ ದೆನ್ ಅಂದರೆ ಎನ್ ಅಂತ ಕನ್ಸಿಡರ್ ಮಾಡೋಣ. ಇಫ್ ದಿ ನಂಬರ್ ಈಸ್ ಗ್ರೇಟರ್ ದೆನ್ 1, ಸೊ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕಂದ್ರೆ ವಾಟ್ ಈಸ್ ದ ಫಾರ್ಮುಲಾ? ಸಿ ಇಸ್ ಈಕ್ವಲ್ ಟು n minus 1. ಸೊ ದಿಸ್ ಈಸ್ ದ ಫಾರ್ಮುಲಾ. ಸೊ ಅದೇ ಥರ ಇಫ್ ಗಿವನ್ ನಂಬರ್ ಇಸ್ ಲೆಸ್ ದೆನ್ 1 ಇದ್ದರೆ ಸಿ ಇಸ್ ಈಕ್ವಲ್ ಟು ಮೈನಸ್ ಆಫ್ n ಪ್ಲಸ್ 1. ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಗಿವನ್ ನಂಬರ್. ಆ್ಯಂಡ್ ಮ್ಯಾಂಟಿಸಾ ಇಸ್ ಪ್ಯೂರ್ಲಿ ಒಬ್ಟೈನ್ಡ್ ಬೈ ಯೂಸಿಂಗ್ ಲಾಗ್ ಟೇಬಲ್. ನಾನು ನಿಮಗಿನ್ನ ಇವಾಗ ತೋರಿಸಿದ್ದೀನಲ್ಲ, ಸೊ ಆ ಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಮ್ಯಾಂಟಿಸಾನ ಫೈಂಡ್ ಔಟ್ ಮಾಡ್ತೀವಿ. ಜಸ್ಟ್ ಅಬ್ಸರ್ವಿಂಗ್ ಗಿವನ್ ನಂಬರ್ ಕ್ಯಾರೆಕ್ಟರಿಸ್ಟಿಕ್ನ ಫೈಂಡ್ ಮಾಡ್ತೀವಿ. ಸೊ ಹಾಗಾದರೆ ಲಾಗ್ ಆಫ್ 390 ಆಬ್ವಿಯಸ್ಲಿ ಗ್ರೇಟರ್ ದೆನ್ 1 ಆಗಿರುತ್ತೆ. ಸೊ ಹಾಗಾಗಿ ಎಷ್ಟು ಡಿಜಿಟ್ ಇದೆ ಅದನ್ನು ಕೌಂಟ್ ಮಾಡ್ಕೊಬೇಕು. ಓಕೆ, ಸೊ ಇಲ್ಲಿ ಈ ಎರಡೂ ಕೇಸಸ್ಸಲ್ಲಿ ಫಸ್ಟ್ ಕೇಸಲ್ಲಿ ಅಂದರೆ ಗಿವನ್ ನಂಬರ್ ಏನಾದರೂ ಗ್ರೇಟರ್ ದೆನ್ 1 ಆಗಿದ್ದರೆ, ಸೊ ಈ 390 ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 390.0 ಅಂತ ಬರಿಬೋದಲ್ಲ. ಸೊ ನೋ ಡಿಫ್ರೆನ್ಸ್, ಹೌದಾ? ಸೊ ಹಾಗಾದರೆ ಬಿಫೋರ್ ಡೆಸಿಮಲ್ ಎಷ್ಟು ಡಿಜಿಟ್ ಇದ್ದಾವೆ ಅಂತ ಕೌಂಟ್ ಮಾಡ್ಕೊಬೇಕು. ಅಂದರೆ ನಿಮಗೆ ಕೊಟ್ಟಿರೋ ನಂಬರು 1ಕ್ಕಿಂತ ಜಾಸ್ತಿ ಇದ್ದರೆ ಆವಾಗ ಈ ಡೆಸಿಮಲ್ಗಿನ್ನ ಮೊದಲು ಎಷ್ಟು ಡಿಜಿಟ್ಸ್ ಇದ್ದಾವೆ, ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೌಂಟ್ ಮಾಡ್ಕೋಬೇಕು. ಓಕೆನಾ? ಸೊ ಇನ್ಕ್ಲೂಡಿಂಗ್ 0. ಬಟ್ ಲೆಸ್ ದೆನ್ 1 ಏನಾದರೂ ಇದ್ದರೆ, ಇಫ್ ಸಪೋಸ್ 0.123 ಈ ಥರ ಇರುತ್ತೆ. ಸೊ ಈ ಕೇಸಲ್ಲಿ ಆಫ್ಟರ್ ಡೆಸಿಮಲ್ ಎಷ್ಟು ಝೀರೋಸ್ ಇದ್ದಾವೆ ಅಂತ ಮಾತ್ರ ಕೌಂಟ್ ಮಾಡಬೇಕು. ಸೊ ಇಲ್ಲಿ ಒಂದು ಝೀರೋಸ್ ಇಲ್ಲ ಆಫ್ಟರ್ ಡೆಸಿಮಲ್. ಸೊ ಹಾಗಾದರೆ n ಇರೋ ಪ್ಲೇಸ್ಗೆ 0 ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಈ ಕೇಸಿಗೆ ಏನಾಗುತ್ತೆ? ಕ್ಯಾರೆಕ್ಟರಿಸ್ಟಿಕ್ -1 ಆಗುತ್ತೆ. ಸೊ ಹಾಗಾದರೆ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫಾರ್ ದಿಸ್ ಕೇಸ್? ಸೊ ವಿ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಡಿಜಿಟ್ ಬಿಫೋರ್ ದ ಡೆಸಿಮಲ್. ಸೊ ದೇರ್ ಆರ್ 3 ಡಿಜಿಟ್. 3 - 1 ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಏನಾಗುತ್ತೆ? 2 ಆಗುತ್ತೆ. ಸೊ ನೆಕ್ಸ್ಟ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡ್ತೀರಾ. ನೆಕ್ಸ್ಟ್ ನಂಬರ್ನ ಫಸ್ಟ್ 2 ನಂಬರ್ ಗ್ರೂಪ್ ಮಾಡಿದಾಗ ನಾವು ಲಾಗ್ ಟೇಬಲಲ್ಲಿ ಮೇಯ್ನ್ ಕಾಲಮಲ್ಲಿ ನೋಡ್ಕೊಬೇಕು ಫಸ್ಟ್ 2 ನಂಬರ್ನ. ಓಕೆ, ಇಲ್ಲಿ 39 ಇದೆ. ಫಸ್ಟ್ 2 ನಂಬರ್ನ 390 ಅಲ್ಲ,
ಸೊ 390ನಲ್ಲಿ ಫಸ್ಟ್ 2 ನಂಬರ್ ಅಂದರೆ 39 ಆಯಿತು. ಸಿ 39 ಇಲ್ಲಿದೆ. 39 ಆದಮೇಲೆ 390 0, ನೆಕ್ಸ್ಟ್ ನಂಬರ್ 0. ಸೊ ನೆಕ್ಸ್ಟ್ ನಂಬರ್ನ, ಸೊ ದಿಸ್ ಈಸ್ ಮೇನ್ ಕಾಲಮ್, ನಾನು ಎಮ್ ಸಿ ಅಂತ ಬರೆದಿರ್ತೀನಿ. ಡಿಫ್ರೆನ್ಸ್ ಕಾಲಮ್ ಡಿ ಸಿ ಅಂತ ಬರೆದಿರ್ತೀನಿ. ಮೀನ್ ಡಿಫ್ರೆನ್ಸ್ನ ಎಮ್ ಡಿ ಅಂತ ಕನ್ಸಿಡರ್ ಮಾಡೋಣ. ಮೈನ್ ಕಾಲಮಲ್ಲಿ ಫಸ್ಟ್ 2 ನಂಬರ್, ನೆಕ್ಸ್ಟ್ ನಂಬರ್ ಅಂಡರ್ ಡಿಫ್ರೆನ್ಸ್ ಕಾಲಮ್. ಸೊ ಡಿಫ್ರೆನ್ಸ್ ಕಾಲಮ್ ಅಂದರೆ ಇಟ್ ಈಸ್ 5911. ಸೊ ಇಲ್ಲಿರೋ ಎಲ್ಲ ನಂಬರ್ಸು ಕೂಡ ಡೆಸಿಮಲ್ಲೇ ಆಗಿರ್ತವೆ, ಅಂದರೆ ಫ್ರ್ಯಾಕ್ಷನಲ್ ಆಗಿರ್ತವೆ, ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು 4216 ಅಂತ ಓದಬಾರ್ದು. ಇಟ್ ಈಸ್ 0.4216 ಆಗಿರುತ್ತೆ. ಸಿ ಅಬ್ಸರ್ವ್ ಹಿಯರ್. ಸೊ 39 ಅಂಡರ್ 0 ದ ವ್ಯಾಲ್ಯೂ ಈಸ್, ಐ ಥಿಂಕ್ ಕಾಣಿಸ್ತಿದೆ ಅನಿಸುತ್ತೆ. ಸೊ ವಾಟ್ ಈಸ್ ದಟ್ ವ್ಯಾಲ್ಯೂ? 39 ಅಂಡರ್ 0 5911. ಸೊ ದಿಸ್ ಈಸ್ ದ ವ್ಯಾಲ್ಯೂ. ಸೊ ಆ 5911 ಫ್ರ್ಯಾಕ್ಷನ್ ಆಗಿರೋದ್ರಿಂದ ನಾವೇನು ಮಾಡಬೇಕು? ಸೊ 0.5911 ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದರೆ ಲಾಗ್ ಆಫ್ 390 ಈಸ್ ಎಷ್ಟಾಗುತ್ತೆ? ಲಾಗ್ ಆಫ್ 390 ಈಸ್ 2.5911. ಸೊ ಈ ಥರ ಲಾಗರಿದಮ್ನ ಫೈಂಡ್ ಔಟ್ ಮಾಡಿದ್ವಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ಲ ಹೇಗೆ ಲಾಗ್ ಫೈಂಡ್ ಔಟ್ ಮಾಡಬೇಕಂತ? ಸೊ ಅದೇ ಥರ ಇಫ್ ಯು ಫೈಂಡ್ ಔಟ್ ದ ಲಾಗ್ ಆಫ್ 8711, ಸೊ ಇದು ಗ್ರೇಟರ್ ದೆನ್ 1 ಆಗಿದೆ. ಎಷ್ಟು ಡಿಜಿಟ್ ಇದೆ ಕೌಂಟ್ ಮಾಡಿ, ಅದಕ್ಕಿಂತ 1 ಡಿಜಿಟ್ ಕಡಿಮೆ ಇರುತ್ತೆ ಕ್ಯಾರೆಕ್ಟರಿಸ್ಟಿಕ್. ಸೊ ಹಾಗಾದರೆ ಇಲ್ಲಿ 4 ಡಿಜಿಟ್ಸ್ ಇದೆ. ಸೊ 3 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಓಕೆನಾ? ಸೊ ನೆಕ್ಸ್ಟ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ಮೈನ್ ಕಾಲಮಲ್ಲಿ ನೋಡ್ತೀರಾ, ನೆಕ್ಸ್ಟ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತೀರಾ. 87 ಅಂಡರ್ 1 ದ ವ್ಯಾಲ್ಯೂ ಎಷ್ಟಿದೆ ನೋಡಬೇಕು. ಅದೇ ಥರ ಸೇಮ್ 87 ಅಂಡರ್ 1 ಮೀನ್ ಡಿಫ್ರೆನ್ಸಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನು ಮಾಡ್ತಿದ್ರಿ ಅಂದರೆ ಮೀನ್ ಡಿಫ್ರೆನ್ಸ್ನ ಕ್ಯಾರೆಕ್ಟರಿಸ್ಟಿಕ್ಗೂ ಆ್ಯಡ್ ಮಾಡ್ತಿದ್ರಿ. ಆ ಥರ ಮಾಡಬಾರ್ದು. ಸಿ ನಾವು ಲಾಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ನಂಬರ್ನ ಈಗ ಅವ್ರೇನಾದರೂ ಒಂದು ನಂಬರ್ ಕೊಟ್ಟು ಲಾಗ್ ಫೈಂಡ್ ಔಟ್ ಮಾಡಿ ಅಂತ ಯಾರಾದರೂ ಕೇಳಿದ್ರೆ ಆ ನಂಬರಲ್ಲಿ ಬಿಫೋರ್ ಡೆಸಿಮಲ್ ಏನಾದರೂ ಒಂದು ವ್ಯಾಲ್ಯೂ ಇದೆ. ಸಿ ಈಗ 390, ಅದನ್ನು 390.0 ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆನಾ? ಸೊ ಅದನ್ನು ಕ್ಯಾರೆಕ್ಟರಿಸ್ಟಿಕ್ನ ನಾವು ಇಂಟಿಗ್ರಲ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಮ್ಯಾಂಟಿಸನ ಫ್ರ್ಯಾಕ್ಷನಲ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವಿಲ್ಲಿ ಏನು ಆ್ಯಡ್ ಮಾಡ್ತಿದ್ದೀವಿ? 87 ಅಂಡರ್ 1 ಹಾಗೆ ಮೀನ್ ಡಿಫ್ರೆನ್ಸ್ 4th ಡಿಜಿಟ್ ಇದ್ದರೆ ಮಾತ್ರ ನಾವು ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡ್ತೀವಿ. ಈ ಮೀನ್ ಡಿಫ್ರೆನ್ಸ್ನ ಓನ್ಲಿ ಫ್ರ್ಯಾಕ್ಷನಲ್ ಪಾರ್ಟಿಗೆ ಮಾತ್ರ ಆ್ಯಡ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಕಿಗೆ ಆ್ಯಡ್ ಮಾಡಬಾರ್ದು. ಈ ಮಿಸ್ಟೇಕ್ ಮಾಡಿದ್ರಿ ನೀವು. ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಓಕೆ? ಸೊ 87 ಅಂಡರ್ 1 ಅಂತ ಇದೆ. ಸೊ ಹಾಗಾದರೆ ಸಿ ಅಬ್ಸರ್ವ್ ಹಿಯರ್. 87 ಎಲ್ಲಿದೆ ನೋಡಿ. ಸೊ ನಿಮ್ಮ ಲಾಗ್ ಬುಕ್ಕಲ್ಲಿ, ಸೊ ದಿಸ್ ಇಸ್ 87 ಕರೆಕ್ಟಾ? ಸೊ 87 ಅಂಡರ್ 1 ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಕಾಲಮಲ್ಲಿ. ಓಕೆ? 87 ಅಂಡರ್ 1 ವಾಟ್ ಈಸ್ ದಟ್ ವ್ಯಾಲ್ಯೂ? ಸೊ ದಿಸ್ ಇಸ್ 9400. ಓಕೆ? ಸೊ ಅದನ್ನು ಬರ್ಕೊಂಡ್ಬಿಡಿ. ಸೊ 87 ಅಂಡರ್ 1 ಇಸ್ 9400. ಸೊ ಅದೇ ಥರ 4th ಡಿಜಿಟ್ ಇದೆ ಇಲ್ಲಿ. ಸೊ 4th ಡಿಜಿಟ್ನ ಸೇಮ್ ಲೈನಲ್ಲಿ ಮೀನ್ ಡಿಫ್ರೆನ್ಸ್ ಈ ಕಾಲಮಲ್ಲಿ ನೋಡ್ಕೋಬೇಕು. ಓಕೆನಾ? ಸೊ 87 ಅಂಡರ್ 1 ಈಸ್ 9400. ಸೊ ಸೇಮ್ ಲೈನಲ್ಲಿ ಅಂಡರ್ 1 ದ ವ್ಯಾಲ್ಯೂ ಈಸ್ 0. ಸಿ ಅಬ್ಸರ್ವ್ ಮಾಡಿ. ಮೀನ್ ಡಿಫ್ರೆನ್ಸ್ ಅಂಡರ್ 1 ವಾಟ್ ಈಸ್ ದಟ್ ವ್ಯಾಲ್ಯೂ? ಸೊ ದಿಸ್ ಇಸ್ 0. ಸೊ 0 ಆ್ಯಡ್ ಮಾಡಿದ್ರೆ ನೋ ಚೇಂಜಸ್. ಸೊ ಇದನ್ನು ನಾವು 9400 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮ್ಯಾಂಟಿಸಾ ಆಲ್ವೇಸ್ ಫ್ರ್ಯಾಕ್ಷನಲ್ಲಿ ಇರೋದ್ರಿಂದ ಇದು 0.9400, ನಾಟ್ 9400. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಕಿಗೆ ಆ್ಯಡ್ ಮಾಡಬೇಕು. ಬಿಕಾಸ್ ಲಾಗ್ ಇಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಕ್ಯಾರೆಕ್ಟರಿಸ್ಟಿಕ್ ಪ್ಲಸ್ ಮ್ಯಾಂಟಿಸಾ. ಸೊ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಡಿಜಿಟ್ ಇದೆ ಅಂತ ಕೌಂಟ್ ಮಾಡ್ತೀರಾ. ಗ್ರೇಟರ್ ದೆನ್ 1 ಆಗಿದ್ರೆ ಗಿವನ್ ನಂಬರ್, ಅದಕ್ಕಿಂತ 1 ನಂಬರ್ ಕಡಿಮೆ ಬರ್ಕೊತೀರಾ. ಇಲ್ಲಿ 4 ಡಿಜಿಟ್ ಇದೆ, ಕ್ಯಾರೆಕ್ಟರಿಸ್ಟಿಕ್ 3 ಆಯಿತು. ಸೊ ಮ್ಯಾಂಟಿಸಾ ಬಂದಿದೆ, ಆ ಮ್ಯಾಂಟಿಸನ ಆ್ಯಡ್ ಮಾಡಿದ್ರೆ 9400. ಸೊ ಇವಾಗ ಯು ಗೆಟ್ 3.9400. ಸೊ ದಿಸ್ ಈಸ್ ದ ಲಾಗ್ ಆಫ್ 8711. ಓಕೆನಾ? ಸೊ ಅದೇ ಥರ ಓನ್ಲಿ 2 ಡಿಜಿಟ್ ಇರುತ್ತೆ. ಓಕೆ? ಫೈಂಡ್ ಲಾಗ್ ಆಫ್ 56 ಅಂತ ಒಂದು ನಂಬರ್ ಕೊಡ್ತಾರೆ. ಸೊ ಈ 56ನ ನೀವು ಹೇಗೆ ಬರ್ಕೋಬೋದು? 56.00 ಅಂತ ಬರಿಬೋದಾ? ಓಕೆ? ಸೊ ಹಾಗಾದರೆ 56 ಆಲ್ವೇಸ್ ಗ್ರೇಟರ್ ದೆನ್ 1 ಇರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕಂದ್ರೆ 2 ಡಿಜಿಟ್ ಇದೆ, ಬಿಫೋರ್ ಡೆಸಿಮಲ್ 2 ಡಿಜಿಟ್ ಇದೆ. ಸೊ 1 ಕಡಿಮೆ ಆಗುತ್ತೆ. ಸೊ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್? 1 ಆಯಿತು. ಸೊ 56 ಅಂಡರ್ ಡಿಫ್ರೆನ್ಸ್ ಕಾಲಮಲ್ಲಿ 0, ಮೀನ್ ಡಿಫ್ರೆನ್ಸ್ ನೋಡೋ ನೆಸೆಸಿಟಿನೇ ಇಲ್ಲ. ಸೊ 56 ಅಂಡರ್ 0 ದ ವ್ಯಾಲ್ಯೂ ಇಸ್, ಅಬ್ಸರ್ವ್ ಮಾಡಿ, 56 ಅಂಡರ್ 0 ಇಟ್ ಈಸ್ 7482. ಓಕೆ? ಆ್ಯಡ್ ಮಾಡಿಬಿಡಿ ಒಂದೇ ಸಲ. 7482.
ಓಕೆನಾ. ಸೊ 2 ಡಿಜಿಟ್ ಇದ್ದರೆ ತುಂಬ ಸಿಂಪಲ್, ನಾವಿಲ್ಲಿ ಮೀನ್ ಡಿಫ್ರೆನ್ಸ್ ಆ್ಯಡ್ ಮಾಡೋ ನೆಸೆಸಿಟಿನೇ ಇರಲ್ಲ. ನೆಕ್ಸ್ಟ್ ನಂಬರ್ ಏನೂ ಇಲ್ಲ ಅಂದರೆ ಜಸ್ಟ್ ಇಟ್ ಇಸ್ ಅಂಡರ್ಸ್ಟುಡ್, ಅಂಡರ್ ಝೀರೋನೇ ನೋಡಬೇಕು. ಈಗ ಲಾಗ್ 30 ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಜಿಟ್ ಇಲ್ಲ ಅಂದರೆ 30 ಅಂಡರ್ ಝೀರೋನಲ್ಲಿ ವ್ಯಾಲ್ಯೂ ನೋಡಬೇಕು. ಲಾಗ್ 57 ಅಂತ ಕೊಟ್ಟರು, 57 ಅಂಡರ್ ಝೀರೋನಲ್ಲಿ ವ್ಯಾಲ್ಯೂ ನೋಡ್ತೀರಾ. ಸಿಂಗಲ್ ಡಿಜಿಟ್ ಇತ್ತು, ಅವಾಗ ಹೇಗೆ ಫೈಂಡ್ ಔಟ್ ಮಾಡೋದು? ಲಾಗ್ ಆಫ್ 3 ಅಂತ ಕೇಳ್ತಾರೆ. ಸೊ ಇದನ್ನು ನೀವು ಹೇಗೆ ಬರಿಬೋದು? 3.0000 ಅಂತ ಬರಿಬೋದಾ? ನೋ ಪ್ರಾಬ್ಲಮ್, ಹೌದಾ? ಸೊ ಹಾಗಾದರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಬಿಫೋರ್ ಡೆಸಿಮಲ್ ಓನ್ಲಿ 1 ಡಿಜಿಟ್ ಇದೆ, 1 - 1 ಅಂತ ಹೇಳಿದ್ರೆ 0 ಆಗಿಬಿಡುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಏನಾಯಿತು? 0 ಆಯಿತು. ಸೊ ಎಷ್ಟು ಡಿಜಿಟ್ ಇದೆ ಅದಕ್ಕಿಂತ 1 ಡಿಜಿಟ್ ಕಡಿಮೆ ಬರುತ್ತೆ. ಇಲ್ಲಿರೋದೇ 1 ಡಿಜಿಟ್, 1 - 1 ಅಂದರೆ ಅಗೇನ್ ಯು ಗೆಟ್ 0. ಸೊ ಹಾಗಾದರೆ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ, ಇಲ್ಲಿ ಡೆಸಿಮಲ್ನ ಕನ್ಸಿಡರ್ ಮಾಡಬೇಡಿ ಸಿಂಗಲ್ ಕೊಟ್ಟಾಗ. ಸೊ 30 ಅಂಡರ್ ನೆಕ್ಸ್ಟ್ ನಂಬರ್ ಏನೂ ಇಲ್ಲ ಅಂದರೆ 0. ಸೊ 30 ಅಂಡರ್ 0 ವಾಟ್ ಈಸ್ ದ ವ್ಯಾಲ್ಯೂ? See 30 under 0 it is 4711. Okay, 4771, sorry, 4711 ಇದು. ಓಕೆನಾ? ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟೆಡ್. ಸೊ ಇಫ್ ಸಪೋಸ್ ಅದೇ ಥರ ನೆಕ್ಸ್ಟ್, ಸೊ ಇದೆಲ್ಲ ನಾನು ನಿಮಗೆ ಗೊತ್ತಾಗಲಿ, ಕನ್ಫ್ಯೂಷನ್ಸ್ ಹೋಗಲಿ ಅಂತ ಸಾಲ್ವ್ ಮಾಡಿಸ್ತಿರೋದು ಮತ್ತೆ. ಓಕೆ, ನೆಕ್ಸ್ಟು ಅದೇ ಥರ ಫೈಂಡ್ ಲಾಗ್ ಆಫ್ 9050. ಆಬ್ವಿಯಸ್ಲಿ ಗ್ರೇಟರ್ ದೆನ್ 1 ಇರುತ್ತೆ. ಎಷ್ಟು ಡಿಜಿಟ್ ಇದ್ದಾವೆ? 4 ಡಿಜಿಟ್ ಇದೆ. ಕ್ಯಾರೆಕ್ಟರಿಸ್ಟಿಕ್ ಎಷ್ಟಾಗುತ್ತೆ? 3 ಡಿಜಿಟ್ ಬರುತ್ತೆ. ಕರೆಕ್ಟಾ? ಸೊ ಈಗ 90 ಅಂಡರ್ 5 ಮೀನ್ ಡಿಫ್ರೆನ್ಸ್ 0 ಇದೆ, ನೋ ನೆಸೆಸರಿ, ಅಂದರೆ ಮೀನ್ ಡಿಫ್ರೆನ್ಸ್ ಆ್ಯಡ್ ಮಾಡೋದು ಏನು ನೆಸೆಸಿಟಿನೇ ಇಲ್ಲ. ಸೊ 90 ಅಂಡರ್ 5 ಅಲ್ಲಿ ವ್ಯಾಲ್ಯೂ ನೋಡಬೇಕು. ಸೊ 90 ಇಲ್ಲಿದೆ, ಕಾಣಿಸ್ತಿದ್ಯಾ? ಅಂಡರ್ 5 0 1 2 3 4 5. ಸಿ ನೋಡಿ, ಇದು 5 ಕಾಲಮ್ 5. ಓಕೆ, ಈ ಕಾಲಮಲ್ಲಿ ನೋಡ್ತಿದ್ದೀವಿ. ಸೊ ದಿಸ್ ಈಸ್ ದ ವ್ಯಾಲ್ಯೂ 9566. ಓಕೆ, ಆ್ಯಡ್ ಮಾಡ್ಕೊಂಡ್ಬಿಡಿ 9566. ಈ ಥರ ಈಸಿಯಾಗಿ ನೀವು ಒಂದೇ ಸ್ಟೆಪ್ಪಲ್ಲಿ ಲಾಗ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಸೊ ಆಯಿತು, ಈ ಥರ ವ್ಯಾಲ್ಯೂ ಕೊಟ್ಟರೆ ಏನೋ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇಫ್ ಸಪೋಸ್ ನಿಮಗೆ ಕೊಟ್ಟಿರೋ ನಂಬರ್ ಏನಾದರೂ ಲೆಸ್ ದೆನ್ 1 ಇದ್ದರೆ ಹೇಗೆ ಫೈಂಡ್ ಔಟ್ ಮಾಡೋದು? ಲೆಟ್ಸ್ ಸಿ. If the given number is less than 1, how to find out the log value? So ಈಗ for example find log of 0.002314 ಅಂತ ಇರುತ್ತೆ. ಇದಕ್ಕೆ ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ನಂಬರ್ ಇಸ್ ಲೆಸ್ ದೆನ್ 1 ಇದೆ. ಸೊ ದಿಸ್ ಇಸ್ ದ ನಂಬರ್. ಸೊ n ಇಸ್ ಲೆಸ್ ದೆನ್ 1 ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ? ಸೊ c is equal to -n+1. ಕರೆಕ್ಟಾ? ಸೊ ಇದು ಲೆಸ್ ದೆನ್ 1 ಇದ್ದರೆ ಕಂಡೀಷನ್ ಇರೋದು ನಾವು ಡಿಜಿಟ್ನ ಕೌಂಟ್ ಮಾಡಬಾರ್ದು, ಓನ್ಲಿ ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ನ ಕೌಂಟ್ ಮಾಡಬೇಕು. ಸೊ ಇಲ್ಲಿ ದೇರ್ ಆರ್ 2 ಡಿಜಿಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ಸೊ ಹಾಗಾದರೆ ಇಲ್ಲಿ 2 ಇರೋ ಪ್ಲೇಸ್ಗೆ 2ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 2 + 1. ಸೊ ಈ ಈಸಿ ಮೆಥಡ್ ಏನಪ್ಪ ಅಂದರೆ, ಇಫ್ ದಿ ಗಿವನ್ ನಂಬರ್ ಇಸ್ ಲೆಸ್ ದೆನ್ 1 ಯು ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ಝೀರೋಸ್. ಡೆಸಿಮಲ್ ಆದಮೇಲೆ ಎಷ್ಟು ಝೀರೋ ಇದೆ ಅಂತ ಕೌಂಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಒಂದು ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಬಿಕಾಸ್ ಇಲ್ಲಿ 2 ಝೀರೋ ಇದ್ದಾವೆ. ಸೊ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಏನಾಗುತ್ತೆ ನಿಮಗೆ? 3 ಆಗುತ್ತೆ. ಸೊ ಹಾಗಾದರೆ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಏನಾಗುತ್ತೆ ಹೇಳಿ? 00200. ಸೊ ಇದಕ್ಕೆ 0 ಏನಾಗುತ್ತೆ? ಬಿಫೋರ್ ಡೆಸಿಮಲ್ ಎಷ್ಟು ಝೀರೋಸ್ ಇದೆ ಅಂದರೆ ನಾವಿಲ್ಲಿ ಏನು ಮಾಡಬೇಕು, ಒಂದು ಕನ್ಫ್ಯೂಷನ್ ಏನಾಗುತ್ತೆ ಯೂಶ್ವಲಿ ಸ್ಟೂಡೆಂಟಿಗೆ ಅಂದರೆ, ಈಗ ಮೇಡಮ್ ಹೇಳಿದಾರಲ್ಲ ಬಿಫೋರ್ 0 1 2 3 4 ಝೀರೋಸ್ ಇದೆ ಅಂತ ಕೌಂಟ್ ಮಾಡಿಬಿಡ್ತೀರಾ. ಸೊ ಹಾಗೆ ಮಾಡಬಾರ್ದು. ಸೊ ಇಲ್ಲಿ ನೀವು ಮಾಡೋ ಮಿಸ್ಟೇಕ್ ಏನಂದರೆ, ನಾನ್ ಝೀರೋ ನಂಬರ್ಗಿನ ಮೊದಲು ಎಷ್ಟು ಝೀರೋಸ್ ಇದಾವೆ ಅಂತ ಕೌಂಟ್ ಮಾಡಬೇಕು. ಸೊ ಇಲ್ಲಿ ಅಂದರೆ ಅಪ್ ಟು 1 to 9, ಈ 1 to 9 ಬರೋಕ್ಕೆ ಮೊದಲು ಎಷ್ಟು ಝೀರೋಸ್ ಇದಾವಂತ ಮಾತ್ರ ಕೌಂಟ್ ಮಾಡ್ಕೋಬೇಕು. ಸೊ ಹಿಯರ್ ಆಲ್ಸೋ ದ ವ್ಯಾಲ್ಯೂ ಆಫ್ n ಇಸ್ 2ನೇ ಇರುತ್ತೆ. ಓಕೆ, ಸೊ 2 + 1 ಏನಾಗುತ್ತೆ? 3 ಈಸ್ ದ ಕ್ಯಾರೆಕ್ಟರಿಸ್ಟಿಕ್. ಸೊ ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ನಂಬರ್? 1200. ಸೊ ಇಲ್ಲಿ ಈಗ ಆಮೇಲೆ ಇಲ್ಲಿ 2 ಝೀರೋಸ್ ಇದ್ದಾವೆ ಅಂತ ಕೌಂಟ್ ಮಾಡಿಬಿಟ್ಟಿರಾ, ಹಾಗೆ ಮಾಡಬಾರ್ದು. ಓಕೆನಾ? ಸೊ ಹಿಯರ್ ಆಫ್ಟರ್ ಡೆಸಿಮಲ್ ಬಿಫೋರ್ ನಾನ್ ಝೀರೋ ನಂಬರ್ ದೆರ್ ಇಸ್ ನೋ ಝೀರೋ. ಹಾಗಾಗಿ ಸೊ n ಇರೋ ಪ್ಲೇಸ್ಗೆ 0 ಹಾಕೋತೀರಾ. 0 + 1 ಏನಾಗುತ್ತೆ? 1 ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ದ ಕ್ಯಾರೆಕ್ಟರಿಸ್ಟಿಕ್. ಸೊ ಹಾಗಾದರೆ ಲಾಗ್ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಬೇಕು. ಸೊ -3ನ 3 ಬಾರ್ ಅಂತಲೂ ಕೂಡ ಬರಿಬೋದು. ಓಕೆ, ಸೊ 3 ಬಾರ್ ಕ್ಯಾರೆಕ್ಟರಿಸ್ಟಿಕ್ ಸಿಕ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಮ್ಯಾಂಟಿಸಾ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈ ಝೀರೋಸ್ನ ಕನ್ಸಿಡರ್ ಮಾಡಬೇಡಿ ಮ್ಯಾಂಟಿಸಾ ನೋಡಬೇಕಾದ್ರೆ. ಸೊ ಇಲ್ಲಿದೆಲ್ಲ ಈ 4 ಡಿಜಿಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಟು ಫೈಂಡ್ ಔಟ್ ದ ಮ್ಯಾಂಟಿಸಾ ಫಸ್ಟು 2 ನಾನ್ ಝೀರೋ ನಂಬರ್ನ ಗ್ರೂಪ್ ಮಾಡ್ಕೊಳ್ಳಿ.
ಸೊ ಬಿಕಾಸ್ ನಮಗಿಲ್ಲಿ ಸ್ಟಾರ್ಟ್ ಆಗಿರೋದೇ 10ಇಂದ. ಓಕೆ, ಸೊ ಇಫ್ ಇದನ್ನು ಗ್ರೂಪ್ ಮಾಡ್ಬೋದಲ್ಲ ಮಿಸ್ 0-2ನ ಅಂತ ಹೇಳ್ಬೋದು. ಬಟ್ ಲಾಗ್ ಟೇಬಲಲ್ಲಿ 0-2 ಇಲ್ಲ. ಸೊ ಹಾಗಾಗಿ ನಾನ್ ಝೀರೋ ನಂಬರ್ಸ್ನ ಫಸ್ಟ್ 2ನ ಗ್ರೂಪ್ ಮಾಡ್ಕೊಳ್ಳಿ, ಅದನ್ನು ಮೈನ್ ಕಾಲಮಲ್ಲಿ ನೋಡೋಣ. ಸೊ ಇಲ್ಲಿ ಫಸ್ಟ್ 2 ನಂಬರ್ ಅಂದರೆ 23 ಆಗುತ್ತೆ. ಸೊ ದಿಸ್ ಇಸ್ 23 ಅಂಡರ್ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕಾಗಿರೋದು 1. ಸೊ ಇಟ್ ಈಸ್ 3636. ಓಕೆ, 23 ಅಂಡರ್ 1 ಈಸ್ 3636 ಆ್ಯಂಡ್ 23 ಅಂಡರ್ 4ಅಲ್ಲಿ ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿ. ಸೊ ಎಷ್ಟಿದೆ 4ಅಲ್ಲಿ ನೋಡೋಣ ಅದೇ ಲೈನಲ್ಲಿ. ಸಿ 23 ಅಂಡರ್ 1 ಈಸ್ 3636. ಸೊ ಮೀನ್ ಡಿಫ್ರೆನ್ಸ್ ಕಾಲಮಲ್ಲಿ ಅಂಡರ್ 4 ದ ವ್ಯಾಲ್ಯೂ ಈಸ್ 7. ಸೊ 7ನ ಆ್ಯಡ್ ಮಾಡ್ಕೊಳ್ಳಿ. ಸೊ 7ನ ಆ್ಯಡ್ ಮಾಡಿದ್ರೆ 13 4 36. ಓಕೆ, ಸೊ ಇದು ಡೆಸಿಮಲ್ ಫ್ರ್ಯಾಕ್ಷನಲ್ ಇರುತ್ತೆ. ಸೊ ಇದನ್ನು ನಾವು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದನ್ನ ಆ್ಯಡ್ ಮಾಡಿ ಇವಾಗ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗಿದೆ. 0.3643. ಸೊ ವ್ಯಾಲ್ಯೂ ಈಸ್ ಮೈನಸ್ 3.3643 ಆರ್ 3.3643. ಓಕೆನಾ? ಸೊ ಗೊತ್ತಾಗಿದ್ದಲ್ಲ. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಅಂದರೆ ಲೆಸ್ ದೆನ್ 1 ಇದ್ದರೆ, ಸೊ ಫೈಂಡ್ ದ ಲಾಗ್ ಆಫ್ 0.0143. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕು. ಬಿಕಾಸ್ ಲಾಗ್ ಈಸ್ obtained by adding characteristic ಪ್ಲಸ್ ಮ್ಯಾಂಟಿಸ್. ಸೊ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಹಿಯರ್? ಸೊ ಲೆಸ್ ದೆನ್ 1 ಇದ್ದರೆ ಆಫ್ಟರ್ ಡೆಸಿಮಲ್ 1 0 ಇದೆ. ಸೊ 1 ಸಿ ಈಸ್ ಈಕ್ವಲ್ ಟು ಮೈನಸ್ ಆಫ್ n+1. ಸೊ n ಇರೋ ಪ್ಲೇಸ್ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ. 1 + 1 2 ಆಗುತ್ತೆ. ಸೊ -2 ಆರ್ 2 ಬಾರ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಸೊ ನಾವು ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಔಟ್ ದ ಮ್ಯಾಂಟಿಸಾ, ಸೊ ಟು ಫೈಂಡ್ ಔಟ್ ದ ಮ್ಯಾಂಟಿಸಾ, ಫಸ್ಟ್ 2 ನಂಬರ್ ನಾನ್ ಝೀರೋ 2 ನಂಬರ್ನ ಗ್ರೂಪ್ ಮಾಡಿ. ದಟ್ ಈಸ್ 14 ಅಂಡರ್ 3. ಓನ್ಲಿ 3 ಡಿಜಿಟ್ ಇದೆ, 4th ಇಲ್ಲ. ಸೊ ಮೇನ್ ಡಿಫ್ರೆನ್ಸ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. 14 ಅಂಡರ್ 3. ಸೊ ವಾಟ್ ಈಸ್ ದ ವ್ಯಾಲ್ಯೂ? ಸಿ ಹಿಯರ್ 14 ಅಂಡರ್ 0 1 2 3 ಇಟ್ ಈಸ್ 1553. ಓಕೆ, 1553. So it is not 1553, it is 0.1553. So ಇದನ್ನ ಆ್ಯಡ್ ಮಾಡಿದ್ರೆ 1553 you get 2.1553. So this is how we calculate the log of the given number if the given number is less than 1. So less than 1 ಇದ್ದರೆ ಹೀಗೆ ಫೈಂಡ್ ಔಟ್. ಎಷ್ಟು ಝೀರೋಸ್ ಇದೆ ಅಂತ ಕೌಂಟ್ ಮಾಡ್ಕೊತೀರಾ, ಅದಕ್ಕಿಂತ ಒಂದು ನಂಬರ್ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ ಸಿಗುತ್ತೆ. ಆಮೇಲೆ ಫಸ್ಟು 2 ನಂಬರ್ ನಾನ್ ಝೀರೋ ನಂಬರ್ನ ಗ್ರೂಪ್ ಮಾಡಿಕೊಂಡು ನೆಕ್ಸ್ಟ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ತೀರಾ. ಇಫ್ ಸಪೋಸ್ 4th ಡಿಜಿಟ್ ಇದ್ದರೆ ಅದನ್ನು ಮೀನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಬೇಕಾದ್ರೆ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಆ್ಯಡ್ ಮಾಡಬಾರ್ದು. ಬಿಕಾಸ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಕೇ ಬೇರೆ, ಮ್ಯಾಂಟಿಸಾನೇ ಬೇರೆ. ಸೊ ಮ್ಯಾಂಟಿಸಾಗೆ ನೀವು ಮ್ಯಾಂಟಿಸಾ ಫೈಂಡ್ ಔಟ್ ಮಾಡುವಾಗ, ಸೊ ದಿಸ್ ಇಸ್ ಪ್ಯೂರ್ಲಿ ನಾವು ಫೈಂಡ್ ಔಟ್ ಮಾಡಿರೋದು ಓನ್ಲಿ ಫಾರ್ ಮ್ಯಾಂಟಿಸಾ. ಸೊ ಮ್ಯಾಂಟಿಸಾ ಫೈಂಡ್ ಔಟ್ ಮಾಡಬೇಕಾದ್ರೆ ಮೀನ್ ಡಿಫ್ರೆನ್ಸ್ನ ಅದಕ್ಕೆ ಮಾತ್ರ ಆ್ಯಡ್ ಮಾಡಬೇಕು. ಓಕೆ, ಸೊ ಅದನ್ನು ತೊಗೊಂಡಾಗ ಮತ್ತೆ ಇದಕ್ಕೂ ಆ್ಯಡ್ ಮಾಡಬಾರ್ದು. ಓಕೆನಾ? ಸೊ ಗೊತ್ತಾಗ್ತಿದೆ ಅಲ್ಲ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆ್ಯಂಟಿ ಲಾಗರಿದಮ್. ನಾಟ್ ಆಂಟಿ ಲಾಗರಿದಮ್, ಇಟ್ ಈಸ್ ಆ್ಯಂಟಿ ಲಾಗರಿದಮ್. ಓಕೆನಾ? ಸಿ, ಲಾಗರಿದಮ್ ಮತ್ತು ಆ್ಯಂಟಿ ಲಾಗರಿದಮ್ಮಿಗೆ ಮೇನ್ ಡಿಫ್ರೆನ್ಸ್ ಏನಂದರೆ, ಸೊ ಈಗ ನೀವು ಲಾಗ್ ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಮೇಲೆ ತೋರಿಸ್ತೀನಿ. ಫಸ್ಟ್ ಡೆಫಿನೇಷನ್ ಏನಂತ ತಿಳ್ಕೊಂಡ್ಬಿಡಿ. ಓಕೆ, ಸೊ ಆ್ಯಂಟಿ ಲಾಗರಿದಮ್ ಅಂದರೆ ಇಟ್ ಈಸ್ ಅ ಇನ್ವರ್ಸ್ ಪ್ರೊಸೆಸ್ ಆಫ್ ಲಾಗರಿದಮ್. ಓಕೆ, ಸಿನ್ಸ್ ಅಂದರೆ ಲಾಗರಿದಮ್ ಏನು ಬಂದಿರುತ್ತೆ ಅದಕ್ಕೆ ಕರೆಕ್ಟ್ ಆಪೋಸಿಟ್ ಇರುತ್ತೆ. ಓಕೆ, ಸೊ ಎಕ್ಸಾಕ್ಟ್ ಆಪೋಸಿಟ್ನ ನಾವು ಆ್ಯಂಟಿ ಲಾಗರಿದಮ್ ಅಂತ ಹೇಳ್ತೀವಿ. ಸೊ ಈಗ ಲಾಗ್ ಆಫ್ 10⁻³ ಇಸ್ 1000 ಅಂತ ಹೇಳ್ತೀವಿ, ಹೌದಲ್ವಾ? ಇದು ಕಾಮನ್ ಲಾಗರಿದಮ್ಗೆ ಒಂದು ಎಕ್ಸಾಂಪಲ್. ಅಂದರೆ ಟು ಗೆಟ್ 1000 ವಿ ನೀಡ್ ಟು ಇನ್ಕ್ರೀಸ್ ದ 10⁻³ ಓಕೆ, ಅಂದರೆ ದಿಸ್ ಇಸ್ ದ ಗಿವನ್ ನಂಬರ್. 1000 ಬೇಕಂದರೆ ನಾವು 10 ಪವರ್ನ 3ಗೆ ರೈಸ್ ಮಾಡಬೇಕು. ಇದನ್ನು ನಾವು ಲಾಗರಿದಮ್ ಅಂತ ಹೇಳ್ತೀವಿ. ಅದೇ ಥರ ಆ್ಯಂಟಿ ಲಾಗ್ ಆಫ್ 3 ಈಸ್ 1000. ಓಕೆ, ಎಕ್ಸಾಕ್ಟ್ ಆಪೋಸಿಟ್ ಇರುತ್ತೆ. ಇಫ್ ಲಾಗ್ ಆಫ್ m ಇಸ್ ಈಕ್ವಲ್ ಟು ಎಕ್ಸ್ ಆದರೆ m ಇಸ್ ದ ಆ್ಯಂಟಿ ಲಾಗ್ ಆಫ್ ಎಕ್ಸ್. ಓಕೆನಾ? ಸೊ ಈಗ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಲಾಗ್ ಆಫ್ 39.2 ಇಸ್ ಈಕ್ವಲ್ ಟು 1.5933. ಸೊ ಬಿಕಾಸ್ ಬಿಫೋರ್ ಡೆಸಿಮಲ್ 2 ಡಿಜಿಟ್ ಇದೆ, ಸೊ ಅದಕ್ಕಿಂತ ಒಂದು ಕಡಿಮೆ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. 39 ಅಂಡರ್ 2ನಲ್ಲಿ 5933 ಇದೆ. ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ದ ಲಾಗ್ ಆಫ್ ಅ ಗಿವನ್ ನಂಬರ್.
ಇದೇ ಥರ ಈ ವ್ಯಾಲ್ಯೂಗೆ ನೀವು ಆ್ಯಂಟಿ ಲಾಗರಿದಮ್ ನೋಡಿದ್ರೆ ಎಕ್ಸಾಕ್ಟ್ಲಿ ನಿಮಗೆ ನೀವು ಲಾಗ್ ನೋಡಿರ್ತೀರಲ್ಲ, ಸೊ ಕೊಟ್ಟಿರೋ ಇದೇ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಬಟ್ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ಕ್ವಶನ್. ಓಕೆ, ಸೊ ಲಾಗರಿದಮ್ಗೆ ಕಂಪೇರ್ ಮಾಡಿದ್ರೆ ಆ್ಯಂಟಿ ಲಾಗರಿದಮಲ್ಲಿ ಸ್ಟೆಪ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾವ್ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ನ ಫಾಲೋ ಮಾಡಬೇಕಂತ. ಇಲ್ಲೂ ಅಷ್ಟೇ. ಸೊ ಇಲ್ಲಿ ಲಾಗ್ ಆಫ್, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಲಾಗ್ ಆಫ್ 0.0143 ಇದು ಇವಾಗಿನ ಸಾಲ್ವ್ ಮಾಡಿದ್ದೀವಿ. ಸೊ ಬಿಫೋರ್ ಡೆಸಿಮಲ್ 10 ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ 2 ಆಗುತ್ತೆ, -2 ಆಗುತ್ತೆ. ಓಕೆನಾ. ಸೊ 14/3 1553 ಇದೆ. ಇವಾಗ ಈ ವ್ಯಾಲ್ಯೂಗೆ ಆ್ಯಂಟಿ ಲಾಗರಿದಮ್ ನೋಡಿದ್ರೆ ಎಕ್ಸಾಕ್ಟ್ಲಿ ಯು ಗೆಟ್ ದಿಸ್ ನಂಬರ್. ಓಕೆ, ಅದಕ್ಕೋಸ್ಕರ ಹೇಳಿದ್ದು ಆ್ಯಂಟಿ ಲಾಗರಿದಮ್ ಇಸ್ ಅ ರಿವರ್ಸ್ ಪ್ರೋಸೆಸ್ ಆರ್ ಇನ್ವರ್ಸ್ ಪ್ರೋಸೆಸ್ ಆಫ್ ಲಾಗರಿದಮ್ ಅಂತ. ಸೊ ಇಲ್ಲಿ ಆ್ಯಂಟಿ ಲಾಗರಿದಮ್ನ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ವಿ ಹ್ಯಾವ್ ಸಮ್ ಸ್ಟೆಪ್ಸ್. ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನಂದರೆ, ನಿಮಗೆ ಕೊಟ್ಟಿರೋ ನಂಬರ್ನ 2 ಪಾರ್ಟ್ ಆಗಿ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಫಸ್ಟ್ ಒನ್ನು ಕ್ಯಾರೆಕ್ಟರಿಸ್ಟಿಕ್, ಅಂದರೆ ನಿಮಗೆ ಕೊಟ್ಟಿರೋ, ಈಗ ಈ ನಂಬರ್ ಕೊಡ್ತಾರೆ, ಫೈಂಡ್ ದ ಆ್ಯಂಟಿ ಲಾಗರಿದಮ್ ಆಫ್ 2.1553. ಈ ನಂಬರ್ನ ನೀವು ಬ್ರೇಕ್ ಮಾಡಬೇಕು. ಇದರಲ್ಲಿ ಬಿಫೋರ್ ಡೆಸಿಮಲ್ ಏನಿದೆ ಅದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ, ಆಫ್ಟರ್ ಡೆಸಿಮಲ್ ಏನಿರುತ್ತೆ ಅದು ಮ್ಯಾಂಟಿಸಾ ಆಗಿರುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಿಮಗೆ ಯಾವುದೇ ಒಂದು ವ್ಯಾಲ್ಯೂ ಕೊಟ್ಟು ಆ್ಯಂಟಿ ಲಾಗರಿದಮ್ ಫೈಂಡ್ ಔಟ್ ಮಾಡಿ ಅಂದರು, ಸೊ ಫಸ್ಟ್ ಆ ನಂಬರ್ನ ಇಫ್ ಯು ಹ್ಯಾವ್ ಟು ಬ್ರೇಕ್ ಇಂಟು 2 ಪಾರ್ಟ್. ಸೊ ಫಸ್ಟ್ ಪಾರ್ಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್, ಇಟ್ ಇಸ್ ಅ ಬಿಫೋರ್ ಡೆಸಿಮಲ್ ಏನಿರುತ್ತೋ ಅದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಮ್ಯಾಂಟಿಸಾ ಯಾವಾಗಲೂ 0 ಪಾಯಿಂಟಿಂದನೇ ಇರುತ್ತೆ, ಫ್ರ್ಯಾಕ್ಷನಲ್ ಇದು. ಓಕೆ, ಇಟ್ ಈಸ್ ಅ ಫ್ರ್ಯಾಕ್ಷನಲ್ ಪಾರ್ಟ್, ಆಫ್ಟರ್ ಡೆಸಿಮಲ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಆ್ಯಂಟಿ ಲಾಗರಿದಮ್. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ದೇನು ಅಂಥ ಮೆಜಾರಿಟಿ ವರ್ಕ್ ಇರಲ್ಲ. ಸೊ ಏನು ನಾವು ಮ್ಯಾಂಟಿಸಾ ಅಂತ ಐಡೆಂಟಿಫೈ ಮಾಡ್ಕೊತೀವೋ ಆ ಮ್ಯಾಂಟಿಸಾನಲ್ಲಿ ಫಸ್ಟು 2 ಡಿಜಿಟ್ನ, ಅಂದರೆ ಆ್ಯಂಟಿ ಲಾಗರಿದಮ್ನ, ಈಗ ಲಾಗರಿದಮ್ಗೆ ಹೇಗೆ ಒಂದು ಕಾಲಮ್ ಇತ್ತೋ ಅದೇ ಥರ ಆ್ಯಂಟಿ ಲಾಗರಿದಮ್ಗೂ ಕೂಡ ಒಂದು ಕಾಲಮ್ ಇರುತ್ತೆ. ಓಕೆ, ಈ ಥರ ಇರುತ್ತೆ ಕಾಲಮ್. ಓಕೆ, ಕಾಣಿಸ್ತಿದಲ್ಲ ಇಲ್ಲಿ ಫಸ್ಟ್ ಕಾಲಮ್. ನೀವೇನಾದರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ನಾನು ಇದು ನಿಮಗೆ PDF ಮಾಡಿ ಸೆಂಡ್ ಮಾಡ್ತೀನಿ. ಓಕೆ, ಸೊ ಈ ಫಸ್ಟ್ ಕಾಲಮ್ ಸ್ಟಾರ್ಟ್ ಆಗಿರೋದು ನೋಡಿ 0.01 0.02 ಕಾಣಿಸ್ತಿದಲ್ಲ, ಅದೇ 0.03 0.04 ಈ ಥರ ಸ್ಟಾರ್ಟ್ ಆಗಿದೆ, ಅಪ್ ಟು 0.99ವರೆಗೂ ಇದೆ. ಓಕೆ, ಸೊ ಬಟ್ ಲಾಗರಿದಮಲ್ಲಿ ನಮಗೆ ಸ್ಟಾರ್ಟ್ ಆಗಿದ್ದು 10, 11, 12, 99ವರೆಗೂ ಇತ್ತು. ಆ್ಯಂಟಿ ಲಾಗರಿದಮಲ್ಲಿ 0.00 0.01 0.02 ಈ ಥರ 0.99ವರೆಗೂ ಇದೆ. ಇಲ್ಲೂ ಅಷ್ಟೇ, ಫಸ್ಟು ಕಾಲಮ್ನ ನಾವು ಮೇನ್ ಕಾಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ 0 to 9 ಏನಿದೆ ಇದನ್ನು ಡಿಫ್ರೆನ್ಸ್ ಕಾಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೀನ್ ಡಿಫ್ರೆನ್ಸ್ ಅವರೇ ಕೊಟ್ಟಿರ್ತಾರೆ. ಓಕೆನಾ, ಗೊತ್ತಾಗಿದೆ ಅಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸೆಕೆಂಡ್ ಸ್ಟೆಪ್. ಸೊ ಮ್ಯಾಂಟಿಸಾ ಈಗ ನೀವು ಐಡೆಂಟಿಫೈ ಮಾಡ್ಕೊಂಡಿದ್ದೀರಾ, ಈಗ ಇದೇ ನಂಬರ್ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಆ್ಯಂಟಿ ಲಾಗರಿದಮ್ ಆಫ್ -2.1553 ಅಂತ. ಸೊ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಬಂದಿದೆ ನಿಮಗೆ, C is equal to -2. ಮ್ಯಾಂಟಿಸಾ ಎಷ್ಟು ಬಂದಿದೆ, 0.1553 ಅಂತ. ಓಕೆ, ಈಗ ನೀವೇನು ಮಾಡಬೇಕು, ಆಫ್ಟರ್ ಡೆಸಿಮಲ್ ಅಂದರೆ 0 ಪಾಯಿಂಟ್ ಇನ್ಕ್ಲೂಡಿಂಗ್ ಈ 0 ಪಾಯಿಂಟ್ ಫಸ್ಟ್ 2 ಡಿಜಿಟ್ನ ಗ್ರೂಪ್ ಮಾಡ್ಕೊಬೇಕು. ಈ ಫಸ್ಟ್ 2 ಡಿಜಿಟ್ನ ಮೇನ್ ಕಾಲಮಲ್ಲಿ ಐಡೆಂಟಿಫೈ ಮಾಡ್ಕೊಬೇಕು. ನೆಕ್ಸ್ಟ್ ಥರ್ಡ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡಬೇಕು. ಓಕೆ, ಕಾಣಿಸ್ತಿದೆಲ್ಲ ಡಿಫ್ರೆನ್ಸ್ ಕಾಲಮ್. ಇಫ್ ಸಪೋಸ್ 4th ಡಿಜಿಟ್ ಇದ್ದರೆ ಮೇನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಸ್ಟೆಪ್ ಇದಾದಮೇಲೆ 4th ಡಿಜಿಟ್ ಮೇನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡ್ತೀರಾ. ಸ್ಟೆಪ್ 3ನಲ್ಲಿ ಆಫ್ಟರ್ ಫೈಂಡಿಂಗ್ ಆ್ಯಂಟಿಲಾಗ್ ಇದೆಲ್ಲ ಫೈಂಡ್ ಔಟ್ ಮಾಡಿದ್ಮೇಲೆ ನಿಮಗೆ ಒಂದು ಎಕ್ಸ್ ಇದೊಂದು ವ್ಯಾಲ್ಯೂ ಸಿಗುತ್ತೆ. ಈ ವ್ಯಾಲ್ಯೂನ ಏನು ಮಾಡಬೇಕಂದ್ರೆ, ಆಫ್ಟರ್ ಫೈಂಡಿಂಗ್ ಆ್ಯಂಟಿಲಾಗ್ ಫಾರ್ ಮ್ಯಾಂಟಿಸಾ ಪಾರ್ಟ್ ಪ್ಲೇಸ್ ಎ ಡೆಸಿಮಲ್ ಆಫ್ಟರ್ ದ ಫಸ್ಟ್ ಡಿಜಿಟ್. ಈಗ ನಿಮಗೆ ಈ ಎಕ್ಸ್ ಇಸ್ ಈಕ್ವಲ್ ಟು, ಅಂದರೆ ಈಗ ಆ್ಯಂಟಿ ಲಾಗರಿದಮ್ ನೋಡಿದ್ಮೇಲೆ ಎಕ್ಸ್ ಅಂತ ಒಂದು ನಂಬರ್ ಸಿಗುತ್ತೆ. ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಬೇಕು. ಓಕೆ, ಆಮೇಲೆ ಈ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಿದ್ರಲ್ಲ, ಇದನ್ನೆಲ್ಲೂ ಯೂಸೇ ಮಾಡಲಿಲ್ವಲ್ಲ ಮಿಸ್ ಅಂತೇನಾದರೂ ಕೇಳಿದ್ರೆ, 4th ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಆ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಏನೇ ಬಂದಿರಲಿ ಅದನ್ನು 10 to the ಪವರ್ಗೆ ಹಾಕಿಬಿಡಬೇಕು. ಸೊ 10 to the ಪವರ್ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು ಬಂದಿದೆ -2 ಈ ಥರ ಹಾಕೋಬೇಕು. ಸೊ ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಯು ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ದಟ್. ಓಕೆ, let's solve some problem. Find anti-logarithm of, ಫಸ್ಟು ಗ್ರೇಟರ್ ದೆನ್ 1 ಮಾಡೋಣ, ಆಮೇಲೆ ಲೆಸ್ ದೆನ್ 1 ಮಾಡೋಣ. ಓಕೆ, ಫೈಂಡ್ anti-log of
ಇದೇ ಫಸ್ಟ್ ಒನ್ನೇ ಸಾಲ್ವ್ ಮಾಡೋಣ. ಅಂದರೆ ಇಲ್ಲಿ ನಾವು ಸಾಲ್ವ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಈಸಿ ಆಗುತ್ತೆ ನಿಮಗೆ. ಇಲ್ಲಿರೋದೇ ಸಾಲ್ವ್ ಮಾಡೋಣ. ಅಂದರೆ ನಮಗೆ ಆನ್ಸರ್ ಏನು ಬರಬೇಕು, 0.0143 ಬರಬೇಕು. ಓಕೆ, ಫೈಂಡ್ ಆಂಟಿ ಲಾಗ್ ಆಫ್ 2 ಬಾರ್ ಅಥವಾ -2 ಯಾವುದಾದ್ರೂ ಕೊಡ್ಬೋದು. ಓಕೆ, 2 ಬಾರ್ ಪಾಯಿಂಟ್ ಎಷ್ಟಿದೆ ಅದು 1553. ಓಕೆ, 1553 ಇದೆ. ಇದಕ್ಕೆ ಆಂಟಿ ಲಾಗ್ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಕೊಟ್ಟಿರೋ ನಂಬರ್ನ ಬ್ರೇಕ್ ಇಂಟು 2 ಪಾರ್ಟ್. ಸೊ 2 ಪಾರ್ಟ್ ಆಗಿ ಬ್ರೇಕ್ ಮಾಡಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಇಸ್ ಈಕ್ವಲ್ ಟು 2 ಬಾರ್ ಆರ್ -2. ಓಕೆ, ಸೊ ಮ್ಯಾಂಟಿಸಾ ಇಸ್ ಈಕ್ವಲ್ ಟು 0.1553 ಇದೆ. ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿದ್ರೆ 0.15 ಮೈನ್ ಕಾಲಮಲ್ಲಿ ನೋಡಬೇಕು. ಅಂಡರ್ 5 ವಾಟ್ ಈಸ್ ದ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಬೇಕು. ಅದೇ ಥರ ಸೇಮ್ 0.5 ಅಂಡರ್ 3 ಮೀನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ? ಸೊ ನೋಡೋಣ ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದಂತ. ಇಲ್ಲಿ ಫಸ್ಟ್ ಇರೋದು 0.15. ಸಿ 0.15 ಎಲ್ಲಿದೆ? ಇಲ್ಲಿದೆ ನೋಡಿ, 0.15 ಕಾಣಿಸ್ತಿದೆಯಾ? 0.15. ಸೊ 0.15 ಅಂಡರ್ 5. ಓಕೆ, ಅಂಡರ್ 5 0 1 2 3 4 5 ಇಟ್ ಈಸ್ 1429 ಕಾಣಿಸ್ತಿದೆಯಲ್ಲ, 1429. ಸೊ ಅದೇ ಲೈನಲ್ಲಿ ಯು ಹ್ಯಾವ್ ಟು ಆ್ಯಡ್ ದ ಮೀನ್ ಡಿಫ್ರೆನ್ಸ್ ಅಂಡರ್ 3 0 1 2 3. ಓಕೆ, ಇಟ್ ಈಸ್ 1. ಓಕೆ, ಆ 1ನ ಆ್ಯಡ್ ಮಾಡ್ಕೊಳ್ಳಿ. ಯು ಗೆಟ್ 9 1 10 3 4 1. ಓಕೆನಾ? ಸೊ ಈಗ ನಿಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ಮೇಲೆ ನೋಡಿ, ಫಸ್ಟ್ ಸ್ಟೆಪ್ ಫಾಲೋ ಮಾಡಿದ್ದೀವಿ. ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್. ಗಿವನ್ ನಂಬರ್ನ ಬ್ರೇಕ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಮ್ಯಾಂಟಿಸಾ ಅಂತ ಬರ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ಅಂಡರ್ ಡಿಫ್ರೆನ್ಸ್ ಕಾಲಮಲ್ಲಿ ವ್ಯಾಲ್ಯೂ ನೋಡಿದ್ದೀವಿ, ಇಟ್ ಈಸ್ 1429. ಅದೇ ಥರ ಪಾಯಿಂಟ್ ನೆಕ್ಸ್ಟ್ 4th ಡಿಜಿಟ್ ಇದ್ದರೆ ಮೀನ್ ಡಿಫ್ರೆನ್ಸಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ, ವಿ ಗೆಟ್ 1 ವ್ಯಾಲ್ಯೂ. ಈ ವ್ಯಾಲ್ಯೂ ಸಿಕ್ಕ ಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಏನು ಹೇಳಿದೆ, ಈ ವ್ಯಾಲ್ಯೂನ ಹಾಗೆ ಬರ್ಕೊಂಡು ಫಸ್ಟ್ ಡಿಜಿಟ್ ಆದಮೇಲೆ ಒಂದು ಡೆಸಿಮಲ್ನ ಪ್ಲೇಸ್ ಮಾಡಬೇಕು. ಓಕೆನಾ? ಆಮೇಲೆ ಮಲ್ಟಿಪ್ಲೈ ದ ಕ್ಯಾರೆಕ್ಟರ್ಸ್, ಅಂದರೆ ಕ್ಯಾರೆಕ್ಟರ್ ವ್ಯಾಲ್ಯೂ ಏನು ಸಿಕ್ಕಿರುತ್ತೆ ಆ ವ್ಯಾಲ್ಯೂನ 10 ಟು ದಿ ಪವರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ದ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಟು ದ ಬೇಸ್ 10. ಸೊ ಟು ದ ಬೇಸ್ 10 ಅಂತ ಮಲ್ಟಿಪ್ಲೈ ಮಾಡಿದ್ದೀವಿ. ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ? ಇಟ್ ಈಸ್ -2. ಓಕೆನಾ? ಸೊ -2 ಅಂತ ಹೇಳಿದ್ರೆ ನಾನು ನಿಮಗೆ ಐದರ್ ಬ್ರಿಡ್ಜ್ ಕೋರ್ಸಲ್ಲೇ ಹೇಳಿದ್ದೀನಿ. ಸೊ ಪವರ್ನ ಏನು ಮಾಡಬೇಕು? ಶಿಫ್ಟ್ ಮಾಡಬೇಕು. 1.430 ಇದೆ, ಇದನ್ನು ನೀವು ಶಿಫ್ಟ್ ಮಾಡಿದ್ರೆ, ಸೊ 1 ಪಾಯಿಂಟ್ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ 10 ಪವರ್ -1 ಆಗುತ್ತೆ. ಇನ್ನೊಂದು ಪಾಯಿಂಟ್ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ 10 ಪವರ್ -0 ಆಗುತ್ತೆ. 10 ಪವರ್ 0 ಇಸ್ ನಥಿಂಗ್ ಬಟ್ 1 ಆಗುತ್ತೆ. ಅಂದರೆ 2 ಡಿಜಿಟ್ ಲೆಫ್ಟಿಗೆ ಶಿಫ್ಟ್ ಮಾಡಬೇಕು. ಶಿಫ್ಟ್ ಮಾಡಿದ್ರೆ ಯು ಗೆಟ್ 0.0143. ಸಿ ನೋಡಿ, ಪಾಯಿಂಟ್ ಇಲ್ಲಿದ್ದಾಗ -2 ಇತ್ತು, ಇಲ್ಲಿ ಬಂದಾಗ -1 ಆಯಿತು, ಇಲ್ಲಿ ಬಂದಾಗ 10 ಟು ದಿ ಪವರ್ ಆಫ್ 0. 10 ಟು ದಿ ಪವರ್ ಆಫ್ 0 ವ್ಯಾಲ್ಯೂ ಇಸ್ 1. ಓಕೆ, ಸೊ ದಿಸ್ ಈಸ್ ದ ಆಂಟಿ ಲಾಗ್ ಆಫ್ -2.5133. ಸೊ ಆಂಟಿ ಲಾಗ್ ಆಫ್ 2.1553 ಈಸ್ 0.0143. ನೋಡಿ, ಇದನ್ನೇ ನಾವು ಲಾಗ್ ಫೈಂಡ್ ಔಟ್ ಮಾಡಿದ್ದು. ಸಿ 0.0143ಗೆ ಲಾಗ್ ಫೈಂಡ್ ಔಟ್ ಮಾಡಿದಾಗ ಈ ವ್ಯಾಲ್ಯೂ ಬಂದಿದೆ. ಈ ವ್ಯಾಲ್ಯೂಗೆ ಆಂಟಿ ಲಾಗ್ ಫೈಂಡ್ ಔಟ್ ಮಾಡಿದಾಗ ಎಕ್ಸಾಕ್ಟ್ ಇದೇ ವ್ಯಾಲ್ಯೂ ಬಂದಿದೆ. ಓಕೆನಾ? ಸೊ ಹೇಗೆ ಫೈಂಡ್ ಔಟ್ ಮಾಡೋದಂತ ಗೊತ್ತಾಗಿದೆ ಅಲ್ಲ. ಸೊ 2 more ಪ್ರಾಬ್ಲಮ್ಸ್ ನೋಡೋಣ ಹಾಗಾದರೆ. ಸೊ ಫೈಂಡ್ ಆಂಟಿ ಲಾಗ್ ಆಫ್ 1.2623. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಅಂದರೆ ದಿಸ್ ಇಸ್ ದ ಗಿವನ್ ನಂಬರ್. ಈ ಗಿವನ್ ನಂಬರ್ನ ಬ್ರೇಕ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಇಸ್ ಈಕ್ವಲ್ ಟು -1 ಆರ್ ಬಾರ್ 1. ಸೊ ಮ್ಯಾಂಟಿಸಾ ಇಸ್ ಈಕ್ವಲ್ ಟು 0.2623. ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಮ್ಯಾಂಟಿಸಾನ ಕನ್ಸಿಡರ್ ಮಾಡಿ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ, ಇಟ್ ಈಸ್ 0.26 ಅಂಡರ್ ಡಿಫ್ರೆನ್ಸ್ ಕಾಲಮಲ್ಲಿ 2 ವಾಟ್ ಈಸ್ ದ ವ್ಯಾಲ್ಯೂ ಅಂತ ನೋಡಬೇಕು. ಅದೇ ಥರ ಸೇಮ್ ನಂಬರ್ ಅಂಡರ್ 3ನಲ್ಲಿ ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಓಕೆನಾ? ಸೊ 0.26 ಇಲ್ಲಿದೆ ನೋಡಿ, 0.26 ಅಂಡರ್ ವಾಟ್ ಈಸ್ ದ ವ್ಯಾಲ್ಯೂ? ಅಂಡರ್ 2. ಓಕೆ, ಸೊ ದ ವ್ಯಾಲ್ಯೂ ಈಸ್ 1828. ಓಕೆ, 1828
ಅದೇ ಥರ ಮೀನ್ ಡಿಫ್ರೆನ್ಸ್ ಸೇಮ್ ಮೀನ್ ಡಿಫ್ರೆನ್ಸಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂಡರ್ 3 ಇಟ್ ಈಸ್ 1. ಓಕೆನಾ, 1ನ ಆ್ಯಡ್ ಮಾಡಿ ಯು ಗೆಟ್ 1829. ಈಗ ಥರ್ಡ್ ಸ್ಟೆಪ್ಪಲ್ಲಿ ಈಗ ಒಪ್ಟೈನ್ ನಂಬರ್ನ ನಾವು ಹಾಗೆ ಬರ್ಕೋತೀವಿ, 1829 ಅಂತ ಹಾಗೆ ಬರ್ಕೊಂಡಿದ್ದೀವಿ. ಸೊ ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಬೇಕು ಆ್ಯಂಡ್ ಮಲ್ಟಿಪ್ಲೈ 10 ಟು ದಿ ಪವರ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅದನ್ನು ಪವರಿಗೆ ಹಾಕಬೇಕು. ಸೊ 1 ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ ಯು ಗೆಟ್ 0.1829. ಸೊ ದಿಸ್ ಈಸ್ ದ ಆ್ಯಂಟಿ ಲಾಗ್ ಆಫ್ 1 - 1.2623. ಓಕೆನಾ, ಸೊ ಗೊತ್ತಾಗಿದೆ ಅಲ್ಲ, ಸೊ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡ್ತೀರಲ್ಲ. ಸೊ ಇದೇ ಥರ ಇಫ್ ಸಪೋಸ್ ಗಿವನ್ ನಂಬರ್ ಇಸ್ ಲೆಸ್ ದೆನ್, ಅಂದರೆ ನಾನು ಇಲ್ಲಿ ಗ್ರೇಟರ್ ದೆನ್ 1 ಸೋ ಫಾರ್ ಕನ್ಸಿಡರ್ ಮಾಡಿದ್ದೀನಿ. ಸೊ ಅದೇ ಥರ ಲೆಸ್ ದೆನ್ 1 ಇದ್ದರೆ ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲೆಟ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್. ಫೈಂಡ್ ಆ್ಯಂಟಿ ಲಾಗರಿದಮ್ ಆಫ್, ಫೈಂಡ್ ಆ್ಯಂಟಿ ಲಾಗ್ ಅಂದರೆ -1 ಅಂತ ಹೇಳಿದ್ರೆ ಅದು ಲೆಸ್ ದೆನ್ 1 ಆಗುತ್ತೆ. ಫೈಂಡ್ ಆ್ಯಂಟಿ ಲಾಗ್ ಆಫ್ 1.3525. ಸಿ ಇಲ್ಲಿ ನೋಡಿ, ಇದು ತುಂಬ ಈಸಿ. ನಾವು 4 ಸ್ಟೆಪ್ ಫಾಲೋ ಮಾಡಬೇಕು. ಫಸ್ಟು ಗಿವನ್ ನಂಬರ್ನ ಬ್ರೇಕ್ ಮಾಡಬೇಕು, ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಮ್ಯಾಂಟಿಸಾ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಪು ಕ್ಯಾರೆಕ್ಟರಿಸ್ಟಿಕ್ ಇಸ್ 1 ಆ್ಯಂಡ್ ಮ್ಯಾಂಟಿಸಾ ಇಸ್ 0.3525. ಆಮೇಲೆ ಫಸ್ಟ್ 2 ನಂಬರ್ ಮ್ಯಾಂಟಿಸಾದಲ್ಲಿ ಫಸ್ಟ್ 2 ನಂಬರ್ ಇನ್ಕ್ಲೂಡಿಂಗ್ ಡೆಸಿಮಲ್ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ನ ಡಿಫ್ರೆನ್ಸ್ ಕಾಲಮಲ್ಲಿ ನೋಡ್ಕೊಳ್ಬೇಕು. 0.35 ಅಂಡರ್ 2 ವಾಟ್ ಈಸ್ ದ ವ್ಯಾಲ್ಯೂ ಅಂತ ಫೈಂಡ್ ಔಟ್ ಮಾಡಬೇಕು. ಅದೇ ಥರ 4th ಡಿಜಿಟ್ ಇದ್ದರೆ ಆವಾಗ 0.35 ಅಂಡರ್ 5 ಆ್ಯಡ್ ಮಾಡಬೇಕು. ಓಕೆ, ಸೊ 0.35 ಅಂಡರ್ 2 ವಾಟ್ ಈಸ್ ದ ವ್ಯಾಲ್ಯೂ? ಸಿ ಕಾಣಿಸ್ತಿದೆಲ್ಲ ಲಾಗ್ ಬುಕ್. 0.35 ಅಂಡರ್ 2 012 ಇಟ್ ಈಸ್ 2249 ಕಾಣಿಸ್ತಿದ್ದಲ್ಲಪ್ಪ, 2249. ಸೊ ಅದನ್ನು ಬರ್ಕೊಳ್ಳಿ, 2249. ಸೊ ನೆಕ್ಸ್ಟು ಸೇಮ್ ಇದೇ ಲೈನಲ್ಲಿ ಮೀನ್ ಡಿಫ್ರೆನ್ಸ್ ಅಂಡರ್ 5 ಆ್ಯಡ್ ಮಾಡಬೇಕು. ಇದೇ ಲೈನಲ್ಲಿ ಮೀನ್ ಡಿಫ್ರೆನ್ಸ್ 3 4 5 ಅಂತ ಹೇಳಿದ್ರೆ ಇಟ್ ಈಸ್ 3 ಆಗುತ್ತೆ. 3 ಆ್ಯಡ್ ಮಾಡ್ಕೊಳ್ಳಿ, ಇಟ್ ಈಸ್ 12 5 2 2 ಆಯಿತು. ಓಕೆನಾ, ಸೊ ನೆಕ್ಸ್ಟು ಈ ಒಬ್ಟೈನ್ ನಂಬರ್ನ ಹಾಗೆ ಬರ್ಕೊಳ್ಳಿ. ಥರ್ಡ್ ಸ್ಟೆಪ್ಪಲ್ಲಿ 2 2 5 2 1 ನಂಬರ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಿ ಇಂಟು 10 ಟು ದಿ ಪವರ್ ಆಫ್ 1 ಅಂತ ಇದೆ. ಸೊ 10 ಟು ದಿ ಪವರ್ ಆಫ್ 1 ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ 1 ಪಾಯಿಂಟ್ ಏನಾಗುತ್ತೆ, ರೈಟಿಗೆ ಶಿಫ್ಟ್ ಆಗುತ್ತೆ. ಸಿ ಇಲ್ಲಿ ಒಂದು ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ 22.52 ಆಗುತ್ತೆ. ಓಕೆ, ಸೊ ಮಿಸ್ ನೀವು ಹೇಳಿದ್ರಿ ಪವರ್ ಮೈನಸ್ ಇದ್ದಾಗ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರಿ, ರೈಟಲ್ಲಿದ್ದಾಗ ಇಲ್ಲಿ ಪ್ಲಸ್ಸಲ್ಲಿದ್ದ ರೈಟಿಗೆ ಶಿಫ್ಟ್ ಮಾಡ್ತಿದ್ದೀರಾ ಅಂತ. ಯೂಸ್ ಯುವರ್ ಕಾಮನ್ ಸೆನ್ಸ್. ಸಿ 1 ಇಂಟು 10 ಟು ದಿ ಪವರ್ ಆಫ್ -2 ಇದೆ ಅಂದರೆ ಸೊ ನಾವೇನು ಮಾಡ್ತೀವಿ ಅದನ್ನು 1/100 ಅಂತ ತೊಗೊಂಡು 0.01 ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಪವರ್ ಮೈನಸ್ಸಲ್ಲಿದ್ದಾಗ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಸಿ ಇಲ್ಲಿ ನೋಡಿ 1 ಇದು 1.0 ಹೌದಾ? ಸೊ 1 ಇಸ್ ನಥಿಂಗ್ ಬಟ್ 1.0ನ ಈ ಡೆಸಿಮಲ್ನ ಇಲ್ಲಿದ್ದನ್ನ ನಾವು ಲೆಫ್ಟಿಗೆ 2 ಡಿಜಿಟ್ ಲೆಫ್ಟಿಗೆ ಮೂವ್ ಮಾಡಿದಾಗ ಸೊ ಇಲ್ಲಿ 1 ಡಿಜಿಟ್ ಮೂವ್ ಮಾಡಿದ್ರಿ 10 ಪವರ್ -1 ಆಯಿತು. ಇನ್ನೊಂದು ಡಿಜಿಟ್ ಮೂವ್ ಮಾಡಿದ್ರಿ 10 ಪವರ್ 0 ಆಗುತ್ತೆ. 10 ಪವರ್ 0 ಇಸ್ ನಥಿಂಗ್ ಬಟ್ 1 ಆಗುತ್ತೆ. ಸೊ ಈ ಥರ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಪವರ್ ಮೈನಸ್ಸಲ್ಲಿದ್ದಾಗ ಡಿಕ್ರೀಸ್ ಆಗುತ್ತೆ. ಸೊ ಅದೇ ಥರ 1.0 ಇಂಟು 10 ಟು ದಿ ಪವರ್ ಆಫ್ +2 ಇರುತ್ತೆ. ಸೊ +2 ಅಂದರೆ ಏನಪ್ಪ, 1.0 ಇಂಟು 100 ಕರೆಕ್ಟಾ? ಸೊ ಇವಾಗ ಏನಾಗುತ್ತೆ, 1 ಇಂಟು 100 ಏನಾಗುತ್ತೆ, 100 ಆಗುತ್ತೆ. ಅಂದರೆ ಪವರು 10 ಪವರ್ +2 ಇದ್ದಾಗ ಅಂದರೆ 1 ಪಾಯಿಂಟ್ ಇಲ್ಲಿತ್ತು. ಸೊ ಅದೇ ನಾವೇನು ಮಾಡಿದ್ವಿ, 1 ಪಾಯಿಂಟ್ ರೈಟಿಗೆ ಮೂವ್ ಮಾಡಿದ್ವಿ, 10 ಪವರ್ -1 ಆಯಿತು. ಇನ್ನೊಂದು ಪಾಯಿಂಟ್ ರೈಟಿಗೆ ಮೂವ್ ಮಾಡಿದ್ವಿ, 10 ಪವರ್ 0 ಆಯಿತು. ಓಕೆ, 10 ಪವರ್ 0 ಇಸ್ ನಥಿಂಗ್ ಬಟ್ 1 ಆಗುತ್ತೆ. ಸೊ ಕರೆಕ್ಟಾ? ಸೊ ಹಾಗಾದರೆ ಪವರ್ ಮೈನಸ್ಸಲ್ಲಿದ್ದಾಗ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಸೊ ಪವರ್ ಪ್ಲಸ್ಸಲ್ಲಿದ್ದಾಗ ರೈಟಿಗೆ ಶಿಫ್ಟ್ ಮಾಡಿದ್ರೆ ಪವರ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಲೆಟ್ ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫೈಂಡ್ ಆ್ಯಂಟಿ ಲಾಗ್ ಆಫ್ 3.8285. ಫಸ್ಟ್ ಗಿವನ್ ನಂಬರ್ನ ಬ್ರೇಕ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್? 3 ಇಸ್ ದ ಕ್ಯಾರೆಕ್ಟರಿಸ್ಟಿಕ್. ಮ್ಯಾಂಟಿಸಾ ಇಸ್ 0.8285.
ಸೊ ಈಗ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡ್ಕೊತೀರಾ, ದಟ್ ಈಸ್ 0.82 ಅಂಡರ್ ಥರ್ಡ್ ನಂಬರ್ 8. ಡಿಫ್ರೆನ್ಸ್ ಕಾಲಮಲ್ಲಿ ಎಷ್ಟಿದೆ ನೋಡ್ಕೊಂಡ್ಬಿಡಿ. 0.82 ಅಂದರೆ ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಾ? 0.82 ಅಂಡರ್ 8. ಓಕೆ, ಅಂಡರ್ 8 ಅಂದರೆ ಸೊ ಇಟ್ ಆಲ್ಮೋಸ್ಟ್ 0.82 ಅಂಡರ್ 8, ದ ವ್ಯಾಲ್ಯೂ ಈಸ್ 6730. ಸಿ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಕಾಣಿಸ್ತಿಲ್ಲ, ಸೊ ಅದಕ್ಕೆ ತೋರಿಸ್ತಿದ್ದೀನಿ ನೋಡಿ. ಅಂಡರ್ 8 ದ ವ್ಯಾಲ್ಯೂ ಈಸ್ 6730. ಓಕೆ, 6730. ನೆಕ್ಸ್ಟ್ ಫೋರ್ತ್ ಡಿಜಿಟ್ ಇದೆ ಇಲ್ಲಿ, ಹಾಗಾಗಿ ಮೀನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. MD ಅಂತ ಬರೆದಿದ್ದೀನಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ ಆಮೇಲೆ. ಓಕೆ, ಮೀನ್ ಡಿಫ್ರೆನ್ಸ್. ಸೊ ಎಷ್ಟಿದೆ ಮೀನ್ ಡಿಫ್ರೆನ್ಸ್? ಸೇಮ್ ಕಾಲಮಲ್ಲಿ ಅಂಡರ್ 5. ಸೊ ಇಟ್ ಈಸ್ 8 ಇದೆ. ಸಿ ಕಾಣಿಸ್ತಿದೆ ಅಲ್ಲ? ಸಿ ಅಂಡರ್ 5 ಇಟ್ ಈಸ್ 8. ಸೊ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ್ರೆ ಯು ಗೆಟ್ 6738 ಆಗುತ್ತೆ. ಸೊ ಇವಾಗ ಈ ನಂಬರಿಗೆ ಕನ್ಸಿಡರ್ ಮಾಡಿ 6738 ಫಸ್ಟ್ ನಂಬರ್ ಆದಮೇಲೆ ಡೆಸಿಮಲ್ನ ಪ್ಲೇಸ್ ಮಾಡಿ ಇಂಟು 10 ಟು ದಿ ಪವರ್ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ? 3 ಇದೆ. ಸೊ ಈಗ ಡೆಸಿಮಲ್ನ ರೈಟಿಗೆ ಶಿಫ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ಬಂದರೆ 10 ಪವರ್ 2 ಆಯಿತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೂವ್ ಆದರೆ 10 ಪವರ್ 1 ಆಯಿತು. ಇನ್ನೂ ಒಂದು ಪಾಯಿಂಟ್ ಮೂವ್ ಆದರೆ 10 ಪವರ್ 0. 10 ಪವರ್ 0 ಇಸ್ 1. ಸೊ ಹಾಗಾದರೆ ಸೊ ವಾಟ್ ಈಸ್ ದಟ್ ವ್ಯಾಲ್ಯೂ? 6.738 ಇಂಟು 10 ಪವರ್ 3 ಅಂದರೆ 6738 ಅಂದರೆ ಮಲ್ಟಿಪ್ಲೈಡ್ ಬೈ 1000 ಮಾಡಿದ್ದೀರಾ 10 ಪವರ್ 3 ಅಂದರೆ. ಓಕೆನಾ? ಸೊ ಹೇಗೆ ಫೈಂಡ್ ಔಟ್ ಮಾಡಿದ್ವಿ ಗೊತ್ತಾಯ್ತಾ? ಫಸ್ಟ್ ನಂಬರ್ನ ಕ್ಯಾರೆಕ್ಟರಿಸ್ಟಿಕ್ ಯಾವುದು, ಮ್ಯಾಂಟಿಸಾ ಯಾವುದು ಅಂತ ಡಿವೈಡ್ ಮಾಡ್ಕೊಳ್ಬೇಕು. ಡಿವೈಡ್ ಮಾಡಿದ್ದಾದಮೇಲೆ ಮ್ಯಾಂಟಿಸಾದಲ್ಲಿ ಫಸ್ಟ್ 2 ನಂಬರ್ನ ಗ್ರೂಪ್ ಮಾಡಿ ನೆಕ್ಸ್ಟು ಡಿಫ್ರೆನ್ಸ್ ಕಾಲಮಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನೋಟ್ ಡೌನ್ ಮಾಡ್ಕೊಬೇಕು. ಅದಾದಮೇಲೆ ಫೋರ್ತ್ ಡಿಜಿಟ್ ಇದ್ದರೆ ಆವಾಗ ಮೀನ್ ಡಿಫ್ರೆನ್ಸ್ನ ಇಲ್ಲಿ ಮಾತ್ರ ಆ್ಯಡ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಕಿಗೆ ಆ್ಯಡ್ ಮಾಡಬೇಡಿ. ಓಕೆನಾ? ಸೊ ಆ್ಯಡ್ ಮಾಡಾದ್ಮೇಲೆ ನಿಮಗೆ ಒಂದು ನಂಬರ್ ಸಿಗುತ್ತೆ 4 ಡಿಜಿಟ್ ಆರ್ 4 ಡಿಜಿಟ್ದು. ಆ ನಂಬರ್ನ ನೀವು ಕನ್ಸಿಡರ್ ಮಾಡಿ ಫಸ್ಟ್ ಡಿಜಿಟ್ ಆದ ತಕ್ಷಣ ಡೆಸಿಮಲ್ನ ಪ್ಲೇಸ್ ಮಾಡಿ ಆಮೇಲೆ ಮಲ್ಟಿಪ್ಲೈಡ್ ಬೈ 10 ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ ಅದನ್ನು ಇಲ್ಲಿ ಆ 10 ಪವರ್ಗೆ ರೈಸ್ ಮಾಡಿ. ಓಕೆನಾ? 4 ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಬ್ರೇಕ್ ಮಾಡಿ ಕ್ಯಾರೆಕ್ಟರಿಸ್ಟಿಕ್ ಮ್ಯಾಂಟಿಸಾನ ಡಿವೈಡ್ ಮಾಡ್ಕೊತೀರಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಮ್ಯಾಂಟಿಸಾನ ಫಸ್ಟ್ 2 ನಂಬರ್ ಅಂಡರ್ ಡಿಫ್ರೆನ್ಸ್ ಕಾಲಮ್, ನೆಕ್ಸ್ಟ್ ಫೋರ್ತ್ ಡಿಜಿಟ್ ಇದ್ದರೆ ಫಸ್ಟ್ 2 ನಂಬರ್ ಅಂಡರ್ ಮೇನ್ ಡಿಫ್ರೆನ್ಸ್ ಕಾಲಮಲ್ಲಿ ಆ ವ್ಯಾಲ್ಯೂನ ನೋಟ್ ಡೌನ್ ಮಾಡ್ಕೊತೀರಾ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಆ ನಂಬರಿಗೆ ಆಫ್ಟರ್ ಡೆಸಿಮಲ್ ಅಂದರೆ ನಿಮ್ಗೊಂದು ವ್ಯಾಲ್ಯೂ ಸಿಗುತ್ತೆ, ಆ ವ್ಯಾಲ್ಯೂಗೆ ಆಫ್ಟರ್ 1 ಡಿಜಿಟ್ ಡೆಸಿಮಲ್ನ ಪ್ಲೇಸ್ ಮಾಡ್ತೀರಾ. ಫೋರ್ತ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲೈಡ್ ಬೈ 10 ಮಾಡಿ ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ಎಷ್ಟಿರುತ್ತೆ ಆ ವ್ಯಾಲ್ಯೂನ 10 ಪವರ್ಗೆ ರೈಸ್ ಮಾಡ್ತೀರಾ. ಓಕೆ, ಆಮೇಲೆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಆಯಿತು. ಸೊ ದಿಸ್ ಇಸ್ ದ ಆ್ಯಂಟಿ ಲಾಗರಿದಮ್ ಆಫ್ 3.8285 ಎಷ್ಟು? 6738. ಇದಕ್ಕೆ ನೀವು ಲಾಗ್ ವ್ಯಾಲ್ಯೂ ನೋಡಿದ್ರೆ, ಸೊ ಲಾಗ್ ವ್ಯಾಲ್ಯೂ ನೋಡಿದ್ರೆ ಸಿ ಅಬ್ಸರ್ವ್ ಮಾಡಿ, ಹಾಗೆ ಕ್ಯಾರೆಕ್ಟರಿಸ್ಟಿಕ್ ಫೈಂಡ್ ಔಟ್ ಮಾಡಬೇಕು. 4 ಡಿಜಿಟ್ ಇದೆ, 3 ಆಯಿತು ಕ್ಯಾರೆಕ್ಟರಿಸ್ಟಿಕ್ಕು. ಸೊ 67 ಅಂಡರ್ 3 ಮೀನ್ ಡಿಫ್ರೆನ್ಸ್ ಅಂಡರ್ 8 ಆ್ಯಡ್ ಮಾಡಿ 100% ಯು ಗೆಟ್ 8285. ಇದೇ ವ್ಯಾಲ್ಯೂ ಸಿಗುತ್ತೆ. ಸೊ ಲಾಗ್ ಆಫ್ 6738 ಇದೇ ವ್ಯಾಲ್ಯೂ ಆಗಿರುತ್ತೆ. ಆ್ಯಂಟಿ ಲಾಗ್ ನೋಡಿದ್ರೆ ಅದೇ ವ್ಯಾಲ್ಯೂ. ಅದಕ್ಕೆ ನಾವು ರಿವರ್ಸ್ ಫಂಕ್ಷನ್ಸ್ ಅಂತ ಹೇಳೋದು. ಓಕೆ, ಗೊತ್ತಾಗಿದೆ ಅಲ್ಲ? ಸೊ ನಾನು ನಿಮಗೆ ಒಂದಷ್ಟು ಹೋಮ್ವರ್ಕ್ ಪ್ರಾಬ್ಲಮ್ಸ್ನ ಸೆಂಡ್ ಮಾಡ್ತೀನಿ. ಸೊ ಮೊನ್ನೆ ಥರ ಕನ್ಫ್ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡಬೇಕು. ಓಕೆ, ಸೊ ಲಾಗ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಒಂದು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಕಂಪ್ಲೀಟ್ ಹೇಳಿದ್ದೀನಿ, ಇವತ್ತು ಕೂಡ ರಿವೈಸ್ ಮಾಡಿದ್ದೀನಿ. ಆ್ಯಂಟಿ ಲಾಗ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು 4 ಸ್ಟೆಪ್ನ ಫಾಲೋ ಮಾಡಬೇಕು. ಆ 4 ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ ನನಗೆ ಆನ್ಸರ್ಸ್ನ ಸೆಂಡ್ ಮಾಡಿ. ಥ್ಯಾಂಕ್ ಯು.